कर्नाटक बंदला पाठिंबा देत बेळगाव कर्नाटक रक्षणा वेदिकेच्या शिवरामेगौड गटासह शेतकरी नेत्यांनी जोरदार निदर्शने केली. शहरातील चन्नमा चौक बंद करून आंदोलकांनी आंदोलन केले. यावेळी रस्त्यावरच लोळण घेत अनोख्या पद्धतीने आंदोलन करत संताप व्यक्त करण्यात आला. तमिळनाडूला कावेरीचे पाणी सोडू नये आणि महादाई प्रकल्पाला तातडीने चालना द्यावी अशी मागणी आंदोलकांनी केली. ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಅಂತೇಳಿ ಕೂಡ ವಾಪಸ್ ಬಂದಿದ್ದಾರೆ. ನಾವು ಒಂದು ಕಡೆಯನ್ನು ಕೊಡುವಂತ ಮುಖಾಂತರ ಇವತ್ತು ಶಾಂತ ರೀತಿಯಿಂದ ಹೋರಾಟ ಮಾಡ್ಬೇಕಂತ ಪೊಲೀಸ್ ಇಲಾಖೆ ಕೂಡ ನಮ್ಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಶಾಂತ ರೀತಿಯಿಂದ ಹೋರಾಟ ಮಾಡಿ ಬಂದಿಗೆ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನುವಂತ ಉದ್ದೇಶವಾಗಿ ಹೇಳಿದ್ರು ಕೂಡ ನಾವೇ ಇವತ್ತು ಯಾಕೋ ಬಂದ್ ಕರೆಗೆ ನಾವು ಸಂಪೂರ್ಣ ಬಂದ್ ಮಾಡ್ತೇವೆ ಅಂತ ಹೇಳಿದ್ವು. ಬಂದ್ ಆದ್ರೂ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೂ ನಾವು ಕೂಡ ಶಾಂತ ರೀತಿಯಿಂದ ಹೋರಾಟ ಮಾಡಲು ಜನರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಕೊಂಡು ಇವತ್ತು ಪ್ರತಿಭಟನೆಯನ್ನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮನವಿಯನ್ನು ಕೂಡ ನಾವು ಮಾಡ್ಕೊಂತಿದ್ದೇವೆ. ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರ್ದು ಅಂತ ರಾಜ್ಯ ಸರ್ಕಾರ ನಿಮ್ಮ ಮೇಲೆ ಭರವಸೆಯನ್ನು ಮಾಡಿ ನಾವು ಯಾವುದೇ ಕಾರಣಕ್ಕೆ ಬೆಳಗಾವಿನೂ ಕೂಡ ನಾವು ಬಂದ್ ಕರೆಯನ್ನು ಕೂಡ ಮಾಡಿಲ್ಲ. ರಾಜ್ಯ ಸರ್ಕಾರ ಹೇಳುವಂತ ಮಾತಿಗೆ ನೀವೇನಾದ್ರೂ ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಕೊಟ್ಟು ಬೆಳಗಾವಿ ಮಹಾಮಾರಿ ವಿಷಯವಾಗಿ ಮುಂದಿನ ತೀರ್ಮಾನದಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ, ದಲಿತ ಪರ ಸಂಘಟನೆ ಸಭೆಯನ್ನು ತಗೊಂಡು ಮಾತಾಡಿ ಬೆಳಗಾವಿ ಯಾವ ರೀತಿ ಬಂದ್ ಮಾಡ್ಬೇಕನ್ನುವಂತ ಆ ರೀತಿ ನಾವು ಬಂದನ್ನು ಕೂಡ ಮುಂದಿನ ತೀರ್ಮಾನದಲ್ಲಿ ನಾವು ಬಂದ್ ಕರೆಯನ್ನು ಕೊಡ್ತೇವೆ. ಇವತ್ತು ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಕೂಡ ಮಾಡಿದ್ವಿ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬೇಕು. कावेरी आमची आहे, आमचे पाणी आमचा हक्क आहे अशा घोषणा देत आंदोलकांनी सरकार विरोधात जोरदार घोषणाबाजी केली. कर्नाटकातील शेतकऱ्यांचे हित जपावे आणि राज्याच्या पाण्याच्या प्रश्नावर कोणतीही तडजोड करू नये अशी मागणीही आंदोलकांनी केली. अशा आणखीन अपडेटसाठी फॉलो करा व्हॉइस ऑफ बेळगावला.